ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ರೌಡಿ ಶೀಟರ್ ಸೈಫುದ್ದೀನ್ ಮರ್ಡರ್ ನಡೆದಿತ್ತು. ಅದು ಉಡುಪಿ ಮತ್ತು ಮಂಗಳೂರು ಮುಟ್ಟಿಗೆ ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಯಾಕಂದ್ರೆ ಸೈಫುದ್ದೀನ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಇವನೊಬ್ಬ ರೌಡಿ ಶೀಟರ್. ಸುಮಾರು 18 ಕೇಸ್ಗಳು ಇವನ ಮೇಲೆ ಇದ್ವು. ಇವನ ಹತ್ತಿರ ಕೆಲಸ ಮಾಡ್ತಾ ಇದ್ದ ಹುಡುಗರೇ ಸೈಫುದ್ದೀನನ್ನ ಹೊಡೆದು ಹಾಕಿದ್ರು. ಇದರಲ್ಲಿ ಹಣಕಾಸಿನ ದ್ವೇಷ ಇತ್ತು ಅನ್ನೋದು ಮೊದಲೇ ಡೌಟ್ ಬಂದಿತ್ತು. ಈಗ ಮತ್ತೊಂದು ವಿಚಾರ ಬಯಲಿಗೆ ಬಂದಿದೆ. ಅದು ಏನಂತಂದ್ರೆ, ಈ ಕೊಲೆಗೆ ಒಂದು ಹೆಣ್ಣಿನ ವಿಚಾರ ಕಾರಣ ಆಗಿದೆ. ಜೊತೆಗೆ ಈ ಕೊಲೆಯ ಸಂಚಿನಲ್ಲಿ ಆ ಮಹಿಳೆ ಕೂಡ ಭಾಗಿಯಾಗಿದ್ಲು ಅನ್ನೋ ವಿಚಾರ ಬಯಲಿಗೆ ಬಂದಿದೆ. ಇದನ್ನ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾದ್ರೆ ಸೈಫುದ್ದೀನ್ ಕೊಲೆಗೆ ಕಾರಣವಾದ ಆ ಹೆಣ್ಣು ಯಾರು, ಕಾರಣ ಆಗಿದ್ದೇಗೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಈಗ ಸೈಫುದ್ದೀನ್ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಫೈಜಲ್ಲು, ಶರೀಫ್ ಮತ್ತು ಶುಕೂರ್ಗೆ ಸೈಫುದ್ದೀನ್ ಅನ್ನ ಕೊಲೆ ಮಾಡೋದಕ್ಕೆ ವೈಯಕ್ತಿಕ ಕಾರಣಗಳು ಇರ್ತವೆ. ಹಿಂದೆ ನಡೆದಿದ್ದಂತ ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ಸೈಫ್ ತಮ್ಮನ್ನ ನಡು ನೀರಿನಲ್ಲಿ ಕೈ ಬಿಟ್ಟಿದ್ದ ಅನ್ನೋ ಕೋಪ ಶರೀಫ್ ಮತ್ತು ಶುಕೂರ್ಗೆ ಇರುತ್ತೆ. ಇನ್ನು ಈ ಫೈಜಲ್ಗೆ ಏನ್ ದ್ವೇಷ ಇರುತ್ತೆ ಗೊತ್ತಾ? ಈ ರೌಡಿ ಶೀಟರ್ ಸೈಫುದ್ದೀನ್ ಫೈಜಲ್ನ ಹೆಂಡತಿ ರಿದಾ ಶಬಾನ ಜೊತೆಗೆ ಸಲುಗೆಯಿಂದ ಇದ್ದಂತೆ. ಈ ಕೋಪ ಫೈಜಲ್ಗೆ ಸೈಫುದ್ದೀನ್ ಮೇಲೆ ಇರುತ್ತೆ. ಇದೆಲ್ಲವನ್ನ ಅಂದ್ರೆ ಶರೀಫ್ ಮತ್ತು ಶುಕೂರ್ಗೆ ಒಂದು ಮರ್ಡರ್ ಕೇಸ್ನಲ್ಲಿ ಸೈಫ್ ಎಲ್ಪ್ ಮಾಡಲಿಲ್ಲ ಅನ್ನೋದು, ಇನ್ನೊಂದ್ ಕಡೆ ಸೈಫುದ್ದೀನ್ ತನ್ನ ಹೆಂಡತಿ ಜೊತೆಗೆ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋ ಕೋಪ ಫೈಜಲ್ಗೆ. ಇದು ಇವ್ರು ಮೂವರನ್ನ ಒಂದು ಮಾಡುತ್ತೆ. ಇವ್ರು ಮೂವರು ಸೈಫುದ್ದೀನ್ ಮೇಲೆ ದ್ವೇಷ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಈ ಮೂವರನ್ನ ಇನ್ಯಾರೋ ಬೇರೆಯವರು ಬಳಸ್ಕೊಂಡು ಕೊಲೆ ಮಾಡಿಸಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಇದೆ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸೈಫುದ್ದೀನ್ ಜೊತೆ ಯಾರೋ ದೊಡ್ಡವರು ದುಶ್ಮನ್ ಇಟ್ಕೊಂಡಿರ್ಬೋದು. ಅವರು ಈ ಮೂವರನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಈ ಕೇಸ್ನಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ವಿಚಾರವಾಗಿನೂ ಕೂಡ ಪೊಲೀಸ್ ತನಿಖೆ ನಡೀತಾ ಇದೆ. ಅವತ್ತು ಬೆಳಿಗ್ಗೆ ಸೈಫು ಬಸ್ ಬಿಸ್ನೆಸ್ ವಿಚಾರವಾಗಿ ಮಾತಾಡೋದಿಕ್ಕೆ ಅಂತ ಮಂಗಳೂರು ಕಡೆಗೆ ಹೋಗ್ತಾ ಇರ್ತಾನೆ. ಆವತ್ತಲ್ಲಿ ಮನೆಯಿಂದ ಫೈಜಲ್ಲು ಬೇರೆ ಕಡೆಗೆ ಕರ್ಕೊಂಡು ಬರ್ತಾನೆ. ಅಂದ್ರೆ ಮಲ್ಪೆ ಸಮೀಪದ ಕೊಡೂರಿನಲ್ಲಿ ಸೈಫ್ಗೆ ಇನ್ನೊಂದು ಮನೆ ಇರುತ್ತೆ. ಅಲ್ಲಿಗೆ ಸೈಫುದ್ದೀನ್ ಅನ್ನ ಫೈಜಲ್ ಕರ್ಕೊಂಡು ಬರ್ತಾನೆ. ಆವತ್ತಲ್ಲಿ ಮನೆಯ ಶೆಡ್ನಲ್ಲಿ ಶರೀಫ್ ಮತ್ತು ಶುಕೂರು ಅಡುಕೊಂಡು ಕೂತ್ಕೊಂಡಿರ್ತಾರೆ. ಸೈಫ್ ಮನೆಯೊಳಗೆ ಹೋಗ್ತಾ ಇದ್ದಂಗೆನೆ ಹಿಂದಿನಿಂದ ರಾಡ್ನಲ್ಲಿ ಹೊಡಿತಾರೆ. ಆಮೇಲೆ ಸೈಫ್ ಮನೆಯಲ್ಲಿದ್ದಂಥ ತಲ್ವಾರನ್ನ ತಗೊಂಡು ಕೊಚ್ಚಿ ಬಿಸಾಕ್ತಾರೆ. ಈ ಕೇಸ್ನಲ್ಲಿ ಸಂಚು ರೂಪಿಸಿದ ಆರೋಪದ ಮೇಲೆ ಫೈಜಲ್ ಹೆಂಡತಿ ರಿದಾ ಶಬಾನಳನ್ನ ಅರೆಸ್ಟ್ ಮಾಡಲಾಗಿದೆ. ಯಾಕಂದ್ರೆ ಫೈಜಲ್ ಅರೆಸ್ಟ್ ಆದಾಗ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಅದೇನಂದ್ರೆ, ನನ್ನ ಹೆಂಡತಿ ರಿದಾಗೆ ಸೈಫುದ್ದೀನ್ ಟಾರ್ಚರ್ ಮಾಡ್ತಾ ಇದ್ದ ಅಂತ ಫೈಜಲ್ಲು ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಾನೆ. ಆಗ ಪೊಲೀಸರು ರಿದಾ ಹಿಂದೆ ಬಿದ್ದು ತನಿಖೆ ಮಾಡಿದಾಗ ರಿದಾ ಮತ್ತು ಸೈಫುದ್ದೀನ್ ಮಧ್ಯೆ ಸಾಕಷ್ಟು ಫೋನ್ ಕಾಲ್ಸ್ ಹೋಗಿರೋದು ಬಂದಿರೋದು ಗೊತ್ತಾಗುತ್ತೆ. ಚಾಟಿಂಗ್ ನಡೆದಿರೋದು ಕಂಡು ಬರುತ್ತೆ. ಇಲ್ಲಿಗೆ ಸೈಫುದ್ದೀನ್ ರಿದಾಗೆ ಟಾರ್ಚರ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಹೆಂಡತಿ ಸೈಫುದ್ದೀನ್ ಜೊತೆಗೆ ಸಲುಗೆಯಿಂದ ಇದ್ದಾಳೆ ಅನ್ನೋ ಸಿಟ್ಟಲ್ಲಿದ್ದ ಫೈಜಲ್ಲು ಸೈಫುದ್ದೀನ್ ಅನ್ನ ಹೊಡೆಯೋದಿಕ್ಕೆ ತನ್ನ ಹೆಂಡತಿಯನ್ನೇ ಬಳಸ್ಕೊಳ್ತಾನೆ. ಕೊಲೆ ನಡೆದ ದಿನ ಅಂದ್ರೆ ಸೆಪ್ಟೆಂಬರ್ 27ನೇ ತಾರೀಕು ಬಸ್ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಸೈಫುದ್ದೀನ್ ಮಂಗಳೂರಿಗೆ ಹೋಗ್ತಾ ಇರ್ತಾನಲ್ಲ, ಆಗ ಫೈಜಲ್ ಬಂದು ಮಲ್ಪೆ ಸಮೀಪದ ಕೊಡೂರಿನ ಮನೆಯಲ್ಲಿ ನನ್ನ ಹೆಂಡತಿ ರಿದಾ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ ಸೈಫುದ್ದೀನ್ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ರಿದಾಗೆ ಫೋನ್ ಕೂಡ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಹೌದು, ನಾನು ಕೊಡೂರಿನ ಮನೆಗೆ ಬರ್ತಿದ್ದೀನಿ ಅಂತ ರಿದಾ ಸೈಫುದ್ದೀನ್ಗೆ ಹೇಳ್ತಾಳೆ. ಇದನ್ನ ನಂಬಿದ ಸೈಫುದ್ದೀನ್ ಕಣ್ಮುಚ್ಚಿಕೊಂಡು ಕೊಡೂರಿನ ಮನೆಗೆ ಹೋಗ್ತಾನೆ. ಅಲ್ಲಿ ಹೆಣವಾಗಿ ಮಲಗ್ತಾನೆ. ಅಂದಂಗೆ ಸುಮಾರು 1 ವರ್ಷದಿಂದ ಸೈಫುದ್ದೀನ್ ಮತ್ತು ಫೈಜಲ್ ಹೆಂಡತಿ ರಿದಾ ಶಬಾನ ಮಧ್ಯೆ ಮಾತುಕತೆ ನಡೆದಿರುತ್ತೆ. ಇದೇ ವಿಚಾರಕ್ಕೆ ತನ್ನ ಹೆಂಡತಿಯನ್ನ ಬಳಸ್ಕೊಂಡೇ ಫೈಜಲ್ ಸೈಫುದ್ದೀನ್ ಕಥೆಯನ್ನ ಕ್ಲೋಸ್ ಮಾಡಿದ್ದಾನೆ. ಇದರಲ್ಲಿ ಫೈಜಲ್ ಮತ್ತು ಅವನ ಹೆಂಡತಿ ರಿದಾ ಕೂಡ ಭಾಗಿಯಾಗಿರೋದನ್ನ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್ ಕನ್ಫರ್ಮ್ ಮಾಡಿದ್ದಾರೆ. ವೈಯಕ್ತಿಕ ಕಾರಣಗಳು, ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯನ್ನು ತುಂಬ ಕಿರುಕುಳ ಕೊಟ್ಟೋದಕ್ಕೆ ಆಗಿದೆ ಅಂತ. ಆ್ಯಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಜಲ್ದ ಹೆಂಡತಿ ರಿದಾ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆಕಾರ್ಡ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ. ಹೀಗೆ ಕಿರುಕುಳ ಕೊಡ್ತಾ ಇದ್ದರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ವ ಅಂತ ನಾವು ಮತ್ತೆ ತನಿಖೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು, ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನೆ ಆಗಿರೋ ದಿನ ಬೆಳಗ್ಗೆ ಸೈಫುದ್ದೀನ್ ಮಂಗಳೂರು ಹೋಗಲಿಕ್ಕಿತ್ತು. ಆದರೆ ಫೈಜಲ್ ಅವರನ್ನು ಕರೆದು
ಈ ಕೊಡಗೂರು ಮನೆ ಅವ್ರದ್ದು ಏನು ಕೊಡಗೂರು ಮನೆ ಇದೆ ಅಲ್ಲಿಗೆ, ಇಲ್ಲಾಂದರೆ ಸೈಫ್ ಒಬ್ಬನಾಗಿ ಹೋಗೋ ಪ್ರಶ್ನೆ ಇಲ್ಲ, ಯೂಶ್ವಲಿ ಹೋಗಲ್ಲ. ಅವ್ರ ಮೇಲೆ ಸುಮಾರು ಕೇಸ್ಗಳಿದ್ರಿಂದ, ಸುಮಾರು ಥ್ರೆಟ್ಗಳಿದೆ ಅವರಿಗೆ. ಬಟ್ ಫೈಸಲ್ ಹೇಳ್ತಾರೆ ನನ್ನ ವೈಫ್ ರಿದಾ ನಿಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ, ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವರ ಫೋನಲ್ಲಿ ರಿದಾನಿಗೂ ಕಾಲ್ ಮಾಡಿದ್ದಾರೆ. ರಿದಾ ಸಹ ಆಚೆಯಿಂದ ಹೌದು ನಾನು ಬರ್ತಾ ಇದ್ದೀನಿ ಅಂತ ಸೈಫಿಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಆ ರೀತಿ ಟ್ರ್ಯಾಪ್ ಮಾಡಿ ಅವನನ್ನು ಅಲ್ಲಿ ಕರ್ಕೊಂಡ್ಬಂದು ಮರ್ಡರ್ ಮಾಡೋದ್ರ ಬಗ್ಗೆ ನಮಗೆ ಖಚಿತವಾಗಿ ಮಾಹಿತಿ. ಒಟ್ನಲ್ಲಿ ಉಡುಪಿಯ ರೌಡಿ ಶೀಟರ್ನ ಅಂತ್ಯ ಆಗಿದೆ. ಈ ಕೊಲೆಯಲ್ಲಿ ವೈಯಕ್ತಿಕ ದ್ವೇಷ ಇರೋದು ಹೌದು, ಆದರೆ ಇದಕ್ಕೋಸ್ಕರ ಒಂದು ಹೆಣ್ಣು ಮಗಳನ್ನು ಬಳಸ್ಕೊಂಡು ಕೊಲೆ ಮಾಡಿದ್ದಾರೆ. ಈಗ ಹೆಣ್ಣು ಮಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.